ತುಲಾ ರಾಶಿಯ ಡಿಸೆಂಬರ್ 22 ರಿಂದ ಡಿಸೆಂಬರ್ 28 ವರೆಗಿನ ವಾರದ ಭವಿಷ್ಯ. ಪರಿಪೂರ್ಣ ಮತ್ತು ಪೂರೈಸುವ ಜೀವನಕ್ಕಾಗಿ ನಿಮ್ಮ ಮಾನಸಿಕ ಕಠೋರತೆಯನ್ನು ಹೆಚ್ಚಿಸಿ. ಇದಕ್ಕಾಗಿ ನೀವು ಉತ್ತಮ ಪುಸ್ತಕಗಳನ್ನು ಓದುವುದು ಅಥವಾ ಯೋಗ ಮತ್ತು ವ್ಯಾಯಾಮದ ಸಹಾಯವನ್ನು ತೆಗೆದುಕೊಳ್ಳುವ ಮೂಲಕ ನಿಮ್ಮನ್ನು ಆರೋಗ್ಯವಾಗಿಡಲು ಪ್ರಯತ್ನಿಸಬಹುದು. ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ರಾಹು 5ನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ಹಠಾತ್ ವಿತ್ತೀಯ ಲಾಭಗಳನ್ನು ಪಡೆಯುತ್ತೀರಿ. ಇದರೊಂದಿಗೆ ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಲಪಡಿಸಲು ನಿಮಗೆ ಸಾಧ್ಯವಾಗುತ್ತದೆ ಮತ್ತು ಇದರ ಪರಿಣಾಮವಾಗಿ ನಿಮ್ಮ ಮನೆಯ ಯಾವುದೇ ಸದಸ್ಯರಿಗೆ ಆರ್ಥಿಕವಾಗಿ ಸಹಾಯ ಮಾಡಲು ಸಹ ನೀವು ನಿರ್ಧರಿಸಬಹುದು. ಈ ವಾರ ನಿಮ್ಮ ಸ್ವಭಾವದಲ್ಲಿ ಅಸ್ಥಿರತೆಯನ್ನು ಕಾಣಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಅದರ ಮೇಲೆ ಹಿಡಿತ ಸಾಧಿಸುವ ಮೂಲಕ ನಿಮ್ಮ ಸ್ವಭಾವವನ್ನು ಸುಧಾರಿಸಬೇಕಾಗುತ್ತದೆ. ಶನಿಯು ಚಂದ್ರ ರಾಶಿಗೆ ಸಂಬಂಧಿಸಿದಂತೆ 6ನೇ ಮನೆಯಲ್ಲಿರುವುದರಿಂದ ಈ ಕಾರಣದಿಂದಾಗಿ ನೀವು ನಂತರ ವಿಷಾದಿಸುವ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿ ಅಥವಾ ಇತರ ಜನರು ನಿಮ್ಮಿಂದ ಸಾಕಷ್ಟು ಸಮಯವನ್ನು ಕೇಳಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಉತ್ಸಾಹದಲ್ಲಿ ಅವರಿಗೆ ಯಾವುದೇ ಭರವಸೆ ನೀಡುವ ಮೊದಲು ನಿಮ್ಮ ಕೆಲಸದ ಮೇಲೆ ಪರಿಣಾಮ ಬೀರದಿರುವಂತೆ ಕಾಳಜಿ ವಹಿಸಿ, ಏಕೆಂದರೆ ಕೆಲಸದ ಸ್ಥಳದಲ್ಲಿನ ಒಬ್ಬ ವ್ಯಕ್ತಿಯು ನಿಮ್ಮ ಉದಾರತೆ ಮತ್ತು ಸೌಮ್ಯತೆಯ ಲಾಭವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಇಲ್ಲಿಯವರೆಗೆ ತಮ್ಮ ಪರೀಕ್ಷೆಯ ಬಗ್ಗೆ ತುಂಬಾ ಅಸಡ್ಡೆ ಕಾಣಿಸಿಕೊಂಡ ವಿದ್ಯಾರ್ಥಿಗಳಿಗೆ ಈ ವಾರ ಯಾವುದೇ ಪರೀಕ್ಷೆಗಿಂತ ಕಡಿಮೆಯಾಗುವುದಿಲ್ಲ. ಏಕೆಂದರೆ ಈ ಸಮಯದಲ್ಲಿ ಪರೀಕ್ಷೆಯ ಒತ್ತಡದ ಜೊತೆಗೆ ಭವಿಷ್ಯಕ್ಕಾಗಿ ನೀವು ಇಲ್ಲಿಯವರೆಗೆ ತಪ್ಪಿಸುತ್ತಿದ್ದ ನಿಮ್ಮ ಎಲ್ಲ ಪಾಠಗಳನ್ನು ಓದುವ ಒತ್ತಡವೂ ನಿಮಗೆ ಇರುತ್ತದೆ. ಆದಾಗ್ಯೂ ಇತರ ವಿದ್ಯಾರ್ಥಿಗಳಿಗೆ ಈ ಸಮಯವು ಸಾಮಾನ್ಯವಾಗಲಿದೆ. ಈ ವಾರದ ಪರಿಹಾರ: ಪ್ರತಿದಿನ ಲಲಿತಾ ಸಹಸ್ರನಾಮ ಎಂಬ ಪ್ರಾಚೀನ ಗ್ರಂಥವನ್ನು ಪಠಿಸಿ.